ನಮ್ಮ ಮಾಧ್ಯಮದ ವತಿಯಿಂದ ನಿಮ್ಗೆ ಹೃತ್ಪೂರ್ವಕ ಶುಭಾಶಯಗಳನ್ನು ಕೋರಕ್ಕೆ ಇಷ್ಟಪಡ್ತೀವಿ ರೀ. ಆಮೇಲೆ ರೀ ನಿಮ್ಮ ಈ ನೇತೃತ್ವದಾಗ ರೀ ಈ ಅಭೂತಪೂರ್ವ ಗೆಲುವು ಸಾಧಿಸಿರಿ, ಇದಕ್ಕೆ ಏನು ಹೇಳಕ್ಕೆ ಬಯಸ್ತೀರಿ ಸರ್? ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚೋನಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ಇಡೀ ಕರ್ನಾಟಕದ ರೈತ ಸಂಘದ ಬಳಗದಿಂದ, ಅನ್ನದಾತರ ಬಳಗದಿಂದ ಮೊದಲಿನ ನಾಡಿನ ಸಮಸ್ತ ಮಾಧ್ಯಮಕ್ಕೆ ನಾನು ಭಕ್ತಿಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಯಾಕಂತಾರೆ ನಿಮ್ಮ ಸಹಕಾರದಿಂದ ಗೆಲುವಾಗಿದೆ ನನಗನ್ನಿಸ್ತದೆ. ಮೊದಲನೇದಾಗಿ ನಾವು ಇದನ್ನು ಹೋರಾಟ ಮಾಡಬೇಕು, ಒಂದು ಸ್ವಲ್ಪ ಹಣ ತಗೋಬೇಕು, ಪ್ರತಿ ವರ್ಷ ಬರೀ ಹೋರಾಟ ಮಾಡಿ ಹಿಂದೆ ಹೋಗಿವಿ ಅಂತೇಳಿ ಹಾರುಗೇರಿ ಕ್ರಾಸ್ನಲ್ಲಿ ಸಣ್ಣ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳನ್ನ ಕರೆಸಿದಾಗ ಅವ್ರೇನಂದ್ರು, ಗುರುಜಿ ನೀವು DC ಆಫೀಸ್ ಮೀಟಿಂಗ್ ಬರೀ, ಶುಗರ್ ಕಮಿಷನರು ಮತ್ತು ಎಲ್ಲ MDಗಳನ್ನು ಫ್ಯಾಕ್ಟ್ರಿ ಮಾಲೀಕರನ್ನು ಕರೆಸ್ತೀವಿ, ಒಂದು ಚರ್ಚೆ ಮಾಡೋಣ ಮುಕ್ತವಾಗಿ, ಹೋರಾಟಕ್ಕಿಂತ ಚರ್ಚೆ ಭಾಳ ಅವಶ್ಯಕತೆ ಅದಂತ ಕರೆಸಿದ್ರು ಸರ್. ಕರೆಸಿದಾಗ ಅವ್ರು ಒಂದು ಮಾತು ಹೇಳಿದರು, ನಿಮ್ಮ ಬೇಡಿಕೆ ಏನದ ಅಂತಂದಾಗ ನಾವೊಂದು ಬೇಡಿಕೆಯನ್ನು ಇಟ್ಟಿವಿ ಅವ್ರಿಗೆ. ಅವಾಗ ಅವ್ರು ಏನಂದ್ರು, ಫ್ಯಾಕ್ಟ್ರಿ MDಗಳು ಮೀಟಿಂಗ್ ಮಾಡ್ತೀನಿ ರೀ, 1-2 ಗಂಟೆ ಸಮಯ ಕೊಡ್ರಿ ಅಂತಂದಾಗ ಒಂದು ಪರ್ಸನಲ್ ರೂಮ್ನೊಳಗೆ ಎಲ್ಲ ಫ್ಯಾಕ್ಟ್ರಿ MDಗಳ ಮೀಟಿಂಗ್ ಮಾಡಿದಾಗ MDಗಳು ಎಷ್ಟು ಅಹಂಕಾರ ತೋರಿಸಿದ್ರು ಅಂತಂದ್ರೆ 50 ರೂಪಾಯಿ ಕೊಡ್ತೀವಿ ಭಾಳ ಒತ್ತಾಯ ಮಾಡಿದ್ರೆ ಅದ್ರ ಮ್ಯಾಗ 1 ರೂಪಾಯಿ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಒಂದು ಒಳ್ಳೆ ಸಂದೇಶ ಅವ್ರು ಕೊಟ್ಟರು ನಮ್ಗೆ. ಆ ಒಳ್ಳೆಯ ಸಂದೇಶವನ್ನು ನಾವು ಸ್ವೀಕಾರ ಯಾವ ರೀತಿ ಮಾಡಿದ್ವಿ ಅಂದ್ರೆ, ಫ್ಯಾಕ್ಟ್ರಿ ಮಾಲೀಕರನ್ನ MDಗಳನ್ನ ತಲಿಬಾಗಿಸುವಂಥ ಶಕ್ತಿ ಹೆಸರುಟಾವಲಕ್ಕದ, ಇದನ್ನು ಬೇರೆ ಒಯ್ಬೇಕಂತೇಳಿ ಅವತ್ತು ನಿರ್ಧಾರ ಮಾಡಿದ್ವಿ. ಅಷ್ಟರೊಳಗೆ ಎಲ್ಲ ಫ್ಯಾಕ್ಟ್ರಿ MDಗಳನ್ನು ಲಾಕ್ ಮಾಡ್ರಿ ಅಂತೇಳಿ ನಾವು ಕರೆ ಮಾಡಿದ್ವಿ. ಜಿಲ್ಲಾಧಿಕಾರಿಗಳು SP ಅವರು ಏನು ಅಧಿಕಾರಿಗಳು ಬಂದಿದ್ರು ಎಲ್ಲರನ್ನೂ ಒಳಗೆ ಚಾವಿ ಹಾಕ್ರಿ, ನಮಗೆ ನ್ಯಾಯ ಕೊಟ್ಟವ್ರು ಹೋಗ್ಲಿ, ನಮ್ಮ ಅಧಿಕಾರಿಗಳದಾರ ಗಟ್ಟಿ ಇವತ್ತು ಒಂದು ರೇಟ್ ತೊಗೊಂಡು ಹೋಗೋಣ. ಯಾಕಂದ್ರೆ ಪ್ರತಿ ವರ್ಷ ಏನಾಗ್ತಾ ಇತ್ತು ಸರ್, DC ಅವರು ಶುಗರ್ ಕಮಿಷನರ್ ಮೀಟಿಂಗ್ ಕರೀತಾ ಇದ್ರು, ನಾವು ಹೋಗ್ತಾ ಇದ್ವಿ ಎಲ್ಲ ರೈತ ಮುಖಂಡರು ಎಲ್ಲ ಜಿಲ್ಲೆಯಿಂದ ಚರ್ಚೆ ಮಾಡೋದು. ಶುಗರ್ ಕಮಿಷನರು ಬೆಂಗಳೂರು ಮುಖ್ಯಮಂತ್ರಿ ನಿಯೋಗ ಹೋಯ್ತಾನೆ ಅಂತೇಳಿ ರೈತರಿಗೆ ಮೋಸ ಮಾಡ್ತಕ್ಕಂಥ ಕೆಲಸ ನಡೀತಾ ಇತ್ತು. ಅವಾಗ ನಾ ಏನಂದೆ, ಸರ್ ಹಾಗಲ್ಲ, ಈ ಮೀಟಿಂಗ್ ಒಂದು ನ್ಯಾಯ ಸಿಗಬೇಕು. ನಾ ಹಳ್ಳ್ಯಾಗ ವಾಪಸ್ ರೈತರು ಹೋದಾಗ ಬೆಳಗಾವಿ ಮೀಟಿಂಗ್ ಹೋಗಿದ್ರೆ ಏನು ರೇಟ್ ಆಯಿತು ಅಂತ ಕೇಳಿದಾಗ ಏನು ಉತ್ತರ ಕೊಡೋದು, ಅದಕ್ಕೊಂದು ರೇಟ್ ಇವತ್ತು ತೊಗೊಳ್ಳೋಣ, MDಗಳನ್ನ ಲಾಕ್ ಮಾಡಿಬಿಡ್ರಿ, ಗೇಟ್ ಲಾಕ್ ಮಾಡಿಬಿಡಿ ಅಂತ. ಒಂದೇ ಗೇಟ್ ಇತ್ತು ಶುಗರ್ ಕಮಿಷನರ್ ಆಫೀಸ್ ಹೊರಗೆ ಹೋಗ್ಲಿಕ್ಕೆ, ಅದನ್ನು ಲಾಕ್ ಮಾಡಿದಾಗ ಸಂಜೆ 9 ಗಂಟೆವರೆಗೂ ಸಂಪೂರ್ಣ ಲಾಕ್ ಆದಾಗ DC ಅವ್ರು ಬಂದು ನಮ್ಗೆ ವಿನಂತಿ ಮಾಡಿಕೊಂಡು, ಗುರುಜಿ MD ಅವರು ನಾವು ಕರ್ಸೀವಿ, ನಿಮಗೆ ಬೆಲೆ ಕೊಟ್ಟು ನಾವು ಮೀಟಿಂಗ್ ಮಾಡಿಸೀವಿ, ನನಗೆ ಗೌರವ ಕೊಡ್ರಿ, ಇವತ್ತು ನಾನು ಶುಗರ್ ಕಮಿಷನರ್ ನಿಯೋಗ ಹೋಗ್ತೀನಿ ಬೆಂಗಳೂರಿಗೆ ಅಂತಂದಾಗ ನಾನು ಬರೋದಿಲ್ಲ ಸರ್, ಎಲ್ಲ ನಿಯೋಗ ಕರ್ಕೊಂಡು ಹೋಗ್ರಿ ಅಂತ ಒಂದು 20 ಜನ ರೈತರು ಅವರೇ ಕರ್ಕೊಂಡು ಹೋದ್ರು. ಶುಗರ್ ಕಮಿಷನರ್ ಮೀಟಿಂಗ್ 19ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಮುಗಿಯೋದ್ರೊಳಗೆ ಈ ಜಿಲ್ಲೆಯ ಕೆಲವು ರಾಜಕಾರಣಿಗಳು ಏನು ಮಾಡಿದರು ಅಂತಂದ್ರೆ, ರಾಜ್ಯಪಾಲರಿಂದ ಹಾಗೂ ರಾಜ್ಯದ ಮುಖ್ಯ ಕಾರ್ಯದರ್ಶಿಯಿಂದ ಒಂದು ಸಹಿ ಮಾಡಿಸ್ಕೊಂಡ್ರು. ನಾಳೆ ಬೆಳಗ್ಗೆ 20ನೇ ತಾರೀಕು ದೀಪಾವಳಿ ಅದ, ದೀಪಾವಳಿ ದಿನ ಕಾರ್ಖಾನೆ ಎಲ್ಲ ಪ್ರಾರಂಭ ಮಾಡಿಬಿಡೋಣ, ಜನ ಎಲ್ಲ ದೀಪಾವಳಿ ಒಳಗೆ ಡೈವರ್ಟ್ ಆಗಿಬಿಡ್ತದ, ಫ್ಯಾಕ್ಟ್ರಿ ಚಾಲು ಆಗ್ತದೆ, ಹೋರಾಟಗಾರಿಗೆ ಅವಕಾಶ ಸಿಗಂಗಿಲ್ಲ, ದೀಪಾವಳಿ ಒಳಗೆ ಯಾವ ರೈತರು ಬರಂಗಿಲ್ಲ. ಭಾಳ ಚೆನ್ನಾಗಿ ಬುದ್ಧಿಯನ್ನು ಓಡಿಸಿದ್ರು. ಇದು 18ನೇ ತಾರೀಕು ಆಗಿರ್ತಕ್ಕಂಥ ಸರ್. ದಿಢೀರಾಗಿ ನಾನೇನಿದೆ ರಾಜ್ಯಾಧ್ಯಕ್ಷರಿಗೆ ಫೋನ್ ಮಾಡಿ, ಗುರುಜಿ ಹಿಂಗಾಗ್ಯಾರ ಏನು ಮಾಡೋಣ ಅಂತಂದಾಗ, ಏನಿಲ್ಲ ಗುರ್ಲಾಪುರ ಐಬಿಗೆ ಬಂದುಬಿಡ್ರಿ, ಎಲ್ಲರೂ ಕೊಡ್ಕೊಳ್ಳೋಕೆ ಎಲ್ಲ ನಮ್ಮ ಜಿಲ್ಲಾ ಮುಖಂಡರು ಮಲ್ಲಪ್ಪನ ಅಂಗಡಿ, ಬಾಬುಗೌಡರು, ಯಾದಗಿರಿಂದ ಮಹೇಶ್ ಗೌಡ, ಸುಬೇದಾರ್ ಅವರು ಎಲ್ಲರೂ ಕೂಡ್ಕೊಂಡ್ಬಿಟ್ಟು ಸರ್. ದಿಢೀರಾಗಿ ಎಲ್ಲರೂ ಗುರ್ಲಾಪುರ ಐಬಿಗಳು 5-6 ಗಂಟೆ ಒಳಗೆ ಕೂಡಿದಾಗ ಒಂದು ಮುಕ್ತವಾಗಿ ಚರ್ಚೆ ಆಯಿತು. ನೋಡ್ರಿ, ಜಿಲ್ಲೆಯೊಳಗೆ 29 ಫ್ಯಾಕ್ಟ್ರಿ ಅದಾವ. ಇವತ್ತು ಕರೆ ಕೊಟ್ಟು ರೈತರು ದೀಪಾವಳಿ ಬಿಟ್ಟು 29 ಫ್ಯಾಕ್ಟ್ರಿ ಬಂದ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಏನು ಮಾಡೋಣ ಅಂದ್ರೆ, ನನ್ನ ವಿಚಾರ ಏನದ, ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆಗೆ ಮುಖ್ಯಮಂತ್ರಿ ಇದ್ದಂಗೆ ಅವ್ರ ಫ್ಯಾಕ್ಟ್ರಿಯನ್ನು ಬಂದ್ ಮಾಡೋದು. ಅದು ಬಂದ್ ಮಾಡಿದ್ರೆ ಜಿಲ್ಲೆ ಎಲ್ಲ ರಾಜ್ಯಕ್ಕೆ ಸಂದೇಶ ಹೋಗ್ತದ. ನಾವು ಒಂದೇ ಬೇಡಿಕೆ, ಬಿಲ್ ಬೇಡ, ಬಿಲ್ ಘೋಷಣೆ ಆಗೋ ಮಟ್ಟ ಯಾವುದೇ ಕಾರ್ಖಾನೆ ಚಾಲೂ ಮಾಡಬಾರ್ದು ಅಂತ ಅವ್ರ ಕಡೆಯಿಂದ ನಾವು ವಾಗ್ದಾನ ತಗೊಳ್ಳೋಣ ಅಂತೇಳಿ ಬೆಳಗ್ಗೆ ದೀಪಾವಳಿಯನ್ನು ರೈತರು ತಿರಸ್ಕಾರ ಮಾಡಿ, ರೈತರಿಗಾಗಿ ದೀಪಾವಳಿ ಫ್ಯಾಕ್ಟ್ರಿ ಬಂದ್ ಮಾಡೋಣ ಅಂತೇಳಿ ಸತೀಶ್ ಜಾರಕಿಹೊಳಿ ಫ್ಯಾಕ್ಟ್ರಿ ಬಂದ್ ಮಾಡಿ, ಸಂಗನಕೇರಿ ಸರ್ಕಲ್ ನೋಡಿ 2 ತಾಸು ರಸ್ತೆ ಬಂದ್ ಮಾಡಿ, ಅಲ್ಲಿಂದ ರ್ಯಾಲಿ ಹೋಗಿ ಸತೀಶ್ ಜಾರಕಿಹೊಳಿ ಕಾರ್ಖಾನೆ ಬಂದ್ ಮಾಡಿ MD ಕಡೆಗಳಿಂದ ಲಿಖಿತವಾಗಿ ಬರ್ಸ್ಕೊಂಡು, ಯಾವ ರೀತಿ ಅಂದ್ರೆ, ಗುರುಜಿ ನೀವು ಬಿಲ್ ಘೋಷಣೆ ಆಗೋ ಮಟ್ಟ, ದರ ಘೋಷಣೆ ಆಗೋ ಮಟ್ಟ ನಾವು ಫ್ಯಾಕ್ಟ್ರಿ ಚಾಲೂ ಮಾಡೋದಿಲ್ಲ ಅಂತೇಳಿ ಅವ್ರ ಕಾರ್ಖಾನೆ ಮಾಲೀಕರ ಜೊತೆ ಮಾತನಾಡ್ಕೊಂಡು ನಮಗೆ ಮಾತು ಕೊಟ್ಟಾಗ ನಾವು ಹೋರಾಟವನ್ನು ಹಿಂದೆ ತಕ್ಕೊಂಡಿವಿ. ಆ ಹೋರಾಟ ತಕ್ಕೊಂಡ್ರು ಸಹಿತ, ಶುಗರ್ ಕಮಿಷನರ್ ಮೀಟಿಂಗ್ ಆದರೂ ಸಹಿತ, ಜಿಲ್ಲಾಧಿಕಾರಿಗಳ ಪ್ರಯತ್ನ ಮಾಡಿದ್ರು ಸಹಿತ, ಯಾವುದೇ ಫ್ಯಾಕ್ಟ್ರಿ ಮಾಲಕರು MDಗಳು ಯಾರು 1 ರೂಪಾಯಿ ಸಹಿತ ಹೆಚ್ಚು ಮಾಡ್ಲಿಕ್ಕೆ ತಯಾರಿಲ್ಲ ಸರ್. ರೈತ ಹೇಳ್ತಾನ, ಹೋರಾಟ ಮಾಡ್ತಾನ, ಮೀಟಿಂಗ್ ಮಾಡ್ತಾನ, ಇದನ್ನ ಅಲ್ಲಿ ಇಲ್ಲಿ ನಿಯೋಗ ಒಯ್ಯೋದು, ಒಡೆಯೋದು, ಮೀಟಿಂಗ್ ಕರೆದು ಏನಾದರೂ ಸಬೂಬ್ ಹೇಳಿದನ್ನು ಗಪ್ಚುಪ್ ಮಾಡ್ಬೇಕಂತೇಳಿ ಅವ್ರ ತಲೆಯೊಳಗೆ, ಅಧಿಕಾರಿಗಳು ರಾಜಕಾರಣಿಗಳ ತಲೆಯೊಳಗೆ. ಅವಾಗ ನಾನೇನು ವಿಚಾರ ಮಾಡಿದೆ, ಎಲ್ಲಿ ಹೋರಾಟ ಮಾಡೋಣ ಅಂತ ಚಿಂತನೆ ಮಾಡಿದಾಗ, ಮೊದಲು ಹಾರುಗೇರಿ ಕ್ರಾಸ್, ಬೆಳಗಾವಿ DC ಆಫೀಸ್, ವಿಧಾನಸೌಧ ಹತ್ರ ಅಥವಾ ಅದನ್ನ ಎಲ್ಲೆಲ್ಲ ಚರ್ಚೆ ಆಗ್ಲಿಕ್ಕಾಯ್ತು. ನಾ ಏನಂದೆ, ಗುರ್ಲಾಪುರ ಕ್ರಾಸ್ ಭಾಳ ಯೋಗ್ಯ ಅದ ಅಂತ.
ರಾಜ್ಯದ ಒಂದು ಸೆಂಟ್ರಲ್ ಪಾಯಿಂಟ್ ಅದ. ಈ ಕಡೆ ಗುಲ್ಬರ್ಗ, ಯಾದಗಿರಿ, ರಾಯಚೂರು ಕಡೆಯಿಂದ ಬರಲಿಕ್ಕೆ, ಈ ಕಡೆ ತುಮಕೂರು, ಬೆಂಗಳೂರಿಂದ ಬರಲಿಕ್ಕೆ, ಈ ಕಡೆ ಗದಗ, ಧಾರವಾಡದಿಂದ ಬರಲಿಕ್ಕೆ, ಬಳ್ಳಾರಿ, ರಾಯಚೂರು ಕಡೆ ಎಲ್ಲರೂ ಬರ್ತಾರೆ. ಗುರ್ಲಾಪುರ ಕ್ರಾಸ್ ಹಾಕಿಬಿಡ್ರಿ ಅಂತಂದೆ. ಅದು ನನಗೂ ಕೂಡ ಆಶ್ಚರ್ಯ ಆಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಇಷ್ಟು ಜನಸಾಗರ ಸಹಕಾರ ಕೊಡ್ತದಂತ ನಾನು ಮನಸ್ಸಿನೊಳಗೂ ನಂಬಿರಲಿಲ್ಲ ಸರ್. ಯಾಕಂದ್ರೆ ರೈತರಿಗೆ ಬರ್ತಾರೆ, ಸಾಯಂಕಾಲ ಮಧ್ಯಾಹ್ನ ಪ್ರಸಾದ ಹಾಕಬೇಕು, ಹಣ ಎಲ್ಲಿತ್ತು ಅವ್ರಿಗೆ, ಯಾರ ಹತ್ರ 10 ರೂಪಾಯಿ ಇಲ್ಲ. ಹೋರಾಟ ಹಾಕೊಂಡು ನೋಡೋಣ ಅಂತೇಳಿ ಬಿಸಿಲೊಳಗೆ ಕುಂತೀವಿ. ಬಿಸಿಲೊಳಗೆ ಕುಂತದ್ದನ್ನು ನೋಡಿ ಜನ ವಿಚಾರ ಬೇರೆ ಮಾಡ್ಲಿಕ್ಕೆ ಏನು ಮಾಡಿತು ಅಂತಂದ್ರೆ, ರೈತ ಸಂಘದವರು ಒಂದು ಅಪವಾದ ಇತ್ತು ಇತಿಹಾಸದವರು. ರೈತ ಸಂಘದವರು ಒಂದಿನ ಹೋರಾಟ ಮಾಡ್ತಾರೆ, 2 ದಿನ ಸುಟ್ಕೇಸ್ ಬರ್ತದ, ಯಾರೋ ಹಣ ಕೊಡ್ತಾರೆ, ಯಾವುದೋ ಫ್ಯಾಕ್ಟ್ರಿ ಮಾಲೀಕ ಕರಿತಾನ, ಇಲ್ಲ DC ಕರಿತಾನ, SP ಕರಿತಾನ, CM ಕರಿತಾನ, ನಾಳೆ ಸಾಯಂಕಾಲ ಬಂದ್ ಆಗ್ತದೆ. ನಾನು ರೈತ ಮುಖಂಡರಿಗೆ ಒಂದು ಮಾತು ಹೇಳಿದೆ. ಉದಾಹರಣೆಗಾಗಿ ಬಾಬುಗೌಡ ಪಾಟೀಲ್ ಅಂತೇಳಿ ಒಂದು ಮಾತು ಹೇಳಿದೆ, ಅಜ್ಜಾರ ನೀವೇನು ಮಾಡತ್ತೀರಿ ಗಟ್ಟಿ ಐತಿ, ಜೀವ ಕೊಡಕ್ಕೆ ನಾ ಸಜ್ಜದೀನಿ ರೀ. ಆದ್ರೆ ಒಂದು ಮಾತು, ಕಾಶಪ್ಪಣ್ಣ ಅಂತ ಇಲ್ಲಿ ಒಬ್ಬರ ಮುಖಂಡರದಾರ, ಅವರು ಕೆಲವು ಜನ ಏನಂದ್ರು ಅಂದ್ರೆ, ಗುರುಗಳ ನಾವು ಜೀವ ಕೊಡಕ್ಕೆ ಸಜ್ಜಿದೀವಿ, ನೀವು ಯಾವ್ದು ನಿರ್ಧಾರ ತಗೋತೀರಿ ಅದಕ್ಕೆ ನಾವು ಬದ್ಧದಿವಿ ಅಂತಂದ್ರೆ. ಇಷ್ಟೇ ರೀಪ ಸಾಕಂತ ಎಲ್ಲ ಮುಖಂಡರು ಪ್ರತಿಯೊಬ್ಬರಿಗೆ ವೈಯಕ್ತಿಕವಾಗಿ ಚರ್ಚೆ ಮಾಡಿದಾಗ ಒಂದು ಗಟ್ಟಿ ನಿರ್ಧಾರ ನನಗೆ ಬಂತು. ಮೊದಲನೇ ದಿನ ನಾವು ಹೋರಾಟ ಮಾಡಿದಾಗ ಜನರ ಸಂಪರ್ಕ ಒಂದು ಲೆವೆಲ್ ಇತ್ತು. 2ನೇ ದಿನ ದೇವ್ರ ಕೊಂಡ ಜನ ಆಶೀರ್ವಾದ. ಮಧ್ಯಾಹ್ನ 12 ಗಂಟೆಗೆ ಮಳೆ ಪ್ರಾರಂಭ ಆಯಿತು. ಮಳೆ ಹತ್ತಿದಾಗ ಟ್ಯಾಕ್ಟರ್ ಮ್ಯಾಗ ನಾನು ಏನು ಹಾಗೆ ಕೂತೆ, ರಾಜ್ಯದ ಜನತೆಗೆ ಒಂದು ಒಳ್ಳೆಯ ಸಂದೇಶ ಹೋಯಿತು. ಒಬ್ಬ ಸನ್ಯಾಸಿ ಸ್ವಾಮೀಜಿ ರೈತರಿಗಾಗಿ ಈ ರೀತಿ ಮಳೆ ಹಾಕ್ತಾನಂದ್ರೆ ಇದಕ್ಕೇನಾದ್ರೂ ನಾವು ಸಹಾಯ ಮಾಡಬೇಕಂತೇಳಿ ರೊಟ್ಟಿ ಕೊಡ್ಲಿಕ್ಕೆ, ಹಣ ಕೊಡ್ಲಿಕ್ಕೆ, ಪಟ್ಟಿ ಕೊಡ್ಲಿಕ್ಕೆ, ಬ್ಯಾನರ್ ಹಚ್ಕೊಂಡು ಬರ್ಲಿಕ್ಕಂತೂ ಯಾರೋ ನೀರು, ಯಾರೋ ಹಾಲು, ಯಾರೋ ಮೊಸರು, ಯಾರೋ ಬಾಳೆಹಣ್ಣು, ಶ್ರೀಶೈಲ ಜಾತ್ರೆ, ಸಿದ್ಧಾರೂಢರ ಜಾತ್ರೆಯನ್ನ ನೆನಪು ಮಾಡ್ತಕ್ಕಂಥ ಕಾರ್ಯಕ್ರಮ 3 ದಿನದಿಂದ ಪ್ರಾರಂಭ ಆಯಿತು. ನಾನು ನಿರೀಕ್ಷೆ ಇಟ್ಕೊಂಡಿದ್ದು 30,000 ರಿಂದ 50,000 ಜನಸಂಖ್ಯೆ ನನ್ನ ನಿರೀಕ್ಷೆ ಇತ್ತು. ನಿರೀಕ್ಷೆ ಮೀರಿ 3ನೇ ದಿನಕ್ಕೆ 3.5 ಲಕ್ಷ ಯಾವಾಗ ಸೇರಿತು, ಈ ಚಳವಳಿಯನ್ನು ನಂಜುಂಡಸ್ವಾಮಿಯವರನ್ನ ನೆನಪು ಮಾಡ್ಕೊಂಡು ಮಾಡ್ಬೇಕಂತೇಳಿ ನಾನು ಸಂಕಲ್ಪ ಮಾಡ್ಕೊಂಡು ಕುಂತೆ. ಆ ಚಳವಳಿಯನ್ನು ತಪ್ಪಿಸೋ ಸಲುವಾಗಿ ಕೆಲವು ರಾಜಕಾರಣಿಗಳು, ವೈಯಕ್ತಿಕವಾಗಿ ಯಾರ ಬಗ್ಗೆ ನಿಂದೆ ಟೀಕೆ ಇಲ್ಲ, ರಾಜಕಾರಣಿಗಳು ಏನು ಮಾಡಿದ್ರು ಅಂತಂದ್ರೆ ಇದನ್ನು ತಪ್ಪಿಸ್ಬೇಕು ಅಂತೇಳಿ DC ಮೀಟಿಂಗು, SP ಮೀಟಿಂಗು, ಮುಖ್ಯಮಂತ್ರಿ ನಿಯೋಗು ಅಥವಾ ಮೂಡಲಿಗೆ ತಹಸೀಲ್ದಾರ್ ಕಚೇರಿ ಒಳಗೆ ವಿಡಿಯೋ ಕಾನ್ಫರೆನ್ಸ್ ಅಂತೇಳಿ ನಾನು ಒಂದು ಮಾತು ಹೇಳಿದೆ. ದೇವ್ರ ಕೊಂಡ ಜನ ಆಶೀರ್ವಾದದ, ಗುರುವಿನ ಕೃಪಾದ, ಜನರ ಸಹಕಾರ ಸಿಗ್ಲಿಕ್ಕತ್ತದ. ನ್ಯಾಯ ಸಿಕ್ಕರ ಗುರ್ಲಾಪುರ ಕ್ರಾಸ್ ಒಳಗೆ ಸಾರ್ವಜನಿಕರ ಮುಂದೆ ಮಾತಾಡಬೇಕು, ಇಲ್ಲೇ ನ್ಯಾಯ ಸಿಗಬೇಕು. ನಂಜುಂಡಸ್ವಾಮಿಯವರ ತತ್ವಿತ್ತು, ಅಧಿಕಾರಿಗಳ ಬಂದು ಮುಂದೆ ನಿಲ್ಲಬೇಕು, ನಾವು ಅವ್ರಿಗೆ ಪಾಠ ಹೇಳಬೇಕು, ನಾವು ಮಾಡಿದ್ದು ಕಾನೂನು ಆಗ್ಬೇಕಂತ ಹೇಳ್ತಾ ಇದ್ರು. ಆ ಧ್ವನಿ ನನಗೆ ಒಳಗೆ ಪುನರೂಪಿ ಆಗ್ತಾ ಇತ್ತು. ಅವಾಗ ನಾನು ಅಂದೆ, ಈ ವೇದಿಕೆ ಹುಡುಗ ಗಟ್ಟಿ ಆಗ್ಬೇಕಂದ್ರೆ 4ನೇ ದಿವಸಕ್ಕೊಂದು ರೂಪ ತಗೊಳ್ತು, 5ನೇ ದಿವಸಕ್ಕೆ ಸಂಪೂರ್ಣ ನ್ಯಾಯ ಸಿಗ್ತದಂತ ವಿಶ್ವಾಸ ಬರ್ಲಿಕ್ಕತ್ತು ನನಗೆ. ಅವಾಗ ಈ ವೇದಿಕೆ ಇವತ್ತು ಗಟ್ಟಿಯಾಗಿ ಸರ್ಕಾರ ತಲೆಬಾಗಿ, ಫ್ಯಾಕ್ಟ್ರಿಯವ್ರ ತಲೆಬಾಗಿ, DC ಅವ್ರ ನೇತೃತ್ವದೊಳಗೆ ಎಲ್ಲ ರೈತ ಮುಖಂಡರ ಸಹಕಾರದಿಂದ ಇವತ್ತು ರಾಜ್ಯದ ರೈತ ಸಂಘಕ್ಕೆ ಒಂದು ಬೆಲೆ ಬಂದಿರತಕ್ಕಂಥದ್ದು, ಅನ್ನದಾತನಿಗೆ ಒಂದು ಬೆಲೆ ಬಂದಿರತಕ್ಕಂಥದ್ದು. ಗುರುಜಿ ಕರೆ ರಾಜ್ಯದ ರೈತ ಸಂಘದ ಗೌರವಾಧ್ಯಕ್ಷರಾದ ಶಶಿಕಾಂತ್ ಗುರುಜಿ ಹಾಗೂ ರಾಜ್ಯ ಅಧ್ಯಕ್ಷರಾದ ಚುನಾಪುರ ಪೂಜಾರಿ ಅವರ ಸ್ಟ್ರಾಟಜಿ ಯಾವ ರೀತಿ ವರ್ಕ್ ಆಗ್ತಿದೆ ಸರ್? ಸ್ಟ್ರಾಟಜಿ ಅಂದ್ರೆ ಇಬ್ಬರು ಹೇಗಿದ್ದೀವಿ ಅಂದ್ರೆ, ನಾವು ರಾಜ್ಯದೊಳಗೆ ಮನಿನ ನಮಗೆ ಗೊತ್ತಿಲ್ಲ, ಗಾಡಿನ ಮನಿ ಆಗ್ಯದ, ಜನರ ಮನೇನ ನಮ್ಮ ಮನೆ ಪ್ರಸಾದ ಹೀಗಾಗ್ಯದ. ಈ 9 ದಿನದೊಳಗೆ ನಾನು ಒಂದೇ ಹೊತ್ತು ಊಟ ಮಾಡೀನಿ, ಅದರೊಳಗೆ ಒಂದು 2 ದಿವಸ ಉಪವಾಸನ ಮಾಡೀನಿ. ಅಂದ್ರೆ ಚುನಪ್ಪ ಪಾಪ 3-4 ತಿಂಗಳಿಂದ ಮನೆ ಬಿಟ್ಟಾರ. ಹಿಂಗೆಲ್ಲ ಮುಖಂಡರು ಸರ್, ಇಬ್ಬರು ಸ್ಟ್ರಾಟಜಿ ಅಂತಲ್ಲ, ಇದಕ್ಕೆ ಸಹಕಾರ ಬಹಳ ಮುಖ್ಯ. ಪ್ರತಿಯೊಬ್ಬ ಸಣ್ಣ ಕಾರ್ಯಕರ್ತ ಈ ಕಡೆ ಅಥಣಿಯಿಂದ ಕಾಗವಾಡ ಹಿಡ್ಕೊಂಡು ಬೆಳಗಾವಿ ಜಿಲ್ಲೆ ಪ್ರತಿಯೊಂದು ತಾಲೂಕು, ಪ್ರತಿಯೊಂದು ಹಳ್ಳಿಯ ರೈತ ಮುಖಂಡರು ಒಗ್ಗಟ್ಟಾಗಿ ಬಲ ಕೊಟ್ಟಿರ್ತಕ್ಕಂಥ ಇದು ಬಹಳ ಮುಖ್ಯ. ಗುರುಜಿ ನಿರಂತರವಾಗಿ 8 ದಿನಗಳ ಹೋರಾಟ ಮಾಡಿದ್ರಿ, ಆದ್ರೆ ಜಿಲ್ಲಾ ಉಸ್ತುವಾರಿ ಒಂದು ಸಾರಿನೂ ಬರಲೇ ಇಲ್ಲ ಸರ್. ನಾನು ನೇರವಾಗಿ ಮಾಧ್ಯಮದಲ್ಲೂ ಹೇಳೀನಿ, ಈ ಸಭೆಗೆ ಬರ್ಲಿಕ್ಕೆ ಬಹಳ ಭಯಪಟ್ಟರು, ಭಯಭೀತರಾತ್ರು ಅಂತ ಅನಿಸ್ತದೆ. ಯಾಕಂದ್ರೆ ಒಂದು ಸಣ್ಣ ಮದುವೆ, ಮೂರ್ತಿ ಉದ್ಘಾಟನೆ, ದಾರಿಯೊಳಗೆ ಹೋಗಿ ಎಲ್ಲೆಲ್ಲೋ ಭೇಟಿ ಆಗ್ತಾರೆ. ಪಾಪ ಈ ರೈತನನ್ನ ನೋಡಿ ಏನೋ ಭಯ ಬಿದ್ದಿರ್ಬೇಕಂತ ನನಗೆ ಅನಿಸ್ತದೆ. ಕೆಲವೊಂದು ರಾಜಕೀಯ ವ್ಯಕ್ತಿಗಳು ರೀ, ನಾವು ಬಂದ ನಂತರ ಇದು ಬೇರೆ ತಿರುವು ಪಡಿತು ಮಂದಿ ಮುಂದೆ ಹೇಳಾಕತ್ತಾರೆ. ಏನು ಸಾಧ್ಯ ಇಲ್ಲ ಸರ್, ಏನು ಸಾಧ್ಯ ಇಲ್ಲ. ನಮ್ಮ ಸೇವೆ ಮಾಡಲಿಕ್ಕೆ ನಾವು ಪಗಾರ ಕೊಟ್ಟು ಇಟ್ಟಿರ್ತಕ್ಕಂಥ ಕೂಲಿ ಆಳುಗಳು ರಾಜಕೀಯ ವ್ಯಕ್ತಿಗಳು. ನಾನು ನೇರವಾಗಿ ಹೇಳಿದ್ದೀನಿ, ನಮ್ಮ ವೇದಿಕೆಯಿಂದ ನಿಮಗೆ ಗೌರವ ಬಂದದ್ದು. ನಿಮ್ಮ ಮನೆಗೆ ಅಪಾಯಿಂಟ್ಮೆಂಟ್ ಕಾಯ್ತಕ್ಕಂಥ ರೈತರಲ್ಲ, ಗುರ್ಲಾಪುರ ಕ್ರಾಸ್ಗಳು ಕೂತಿರ್ತಕ್ಕಂಥವ್ರು ನಮ್ಮ ಅಪಾಯಿಂಟ್ಮೆಂಟು ನಮಗೆ ಫೋನ್ ಹಚ್ಚಿ ಯಾವಾಗ ಬರಲಿ ಅಂತ ಕೇಳಿ ಕಾಯ್ದು ನಮ್ಮ ಸಮಯವನ್ನು ತಗೊಂಡು ಗುರ್ಲಾಪುರಕ್ಕೆ ಬಂದಿರತಕ್ಕಂಥದ್ದು. ನಾವು ಗೌರವ ಕೊಟ್ಟಾಗ ನಿಮಗೆ ಗೌರವ. ಅಂದ್ರೆ ವಿಜಯೇಂದ್ರ ಬಂದು ವಸತಿ ಮಾಡಿದ ನಂತರ ಇದು ರೈತ ಸಂಘದ ಒಂದು ಬೇರೆ ಸ್ವರೂಪ ಪಡಿತು, ಅದಕ್ಕೆ ಇಷ್ಟು ಇದನ್ನಾಯ್ತು, ಬಲಿಡ್ ಆಯ್ತು ಅಂತಕ್ಕಂಥ ಮಾತುಗಳು ಕೇಳಿಬರುತ್ತೆ. ಅದಕ್ಕೆ ಸರ್ ಏನಿಲ್ಲ, ಯಾವ ವ್ಯಕ್ತಿಯಿಂದ ಬಲಾಢ್ಯ ಪಡೆದಿಲ್ಲ, ಪ್ರತಿಯೊಬ್ಬ ಅನ್ನದಾತನಿಂದ ಬಲಾಢ್ಯ ಪಡೆದದ.
5.5 ಲಕ್ಷ ಸಂಖ್ಯೆ ಸೇರಿದಾಗ ವಿಜೇಂದ್ರ ಅವ್ರು ಬರ್ಲಿಕ್ಕೆ ಪ್ರಯತ್ನ ಮಾಡಿದರೆ ವಿನಃ ಶಶಿಕಾಂತ್ ಗುರೂಜಿ ಒಬ್ಬ ಕೂತಿದ್ದಂದ್ರೆ ಯಾವ ರಾಜಕೀಯ ವ್ಯಕ್ತಿನಲ್ಲಿ ಬರ್ತಿರ್ಲಿಲ್ಲ. ಚುನಪ್ಪ ಪೂಜಾರಿ ಕೂತಿದ್ರು ಯಾವ ವ್ಯಕ್ತಿ ಬರ್ತಿರ್ಲಿಲ್ಲ. ಇದು ಪ್ರತಿಯೊಬ್ಬ ರೈತರು ಸ್ವಯಂ ಪ್ರೇರಿತ ಲಕ್ಷಗಟ್ಟಲೆ ಅಕ್ಕಿ ಕೊಟ್ಟಿದಾರ, 100 ಕ್ವಿಂಟಲ್ ಅಕ್ಕಿ ಕೊಟ್ಟಾರ, ತಾಯಂದ್ರ ಕಸ ಹೊಡೆದಾರ. ಗುರ್ಲಾಪುರ ಕ್ರಾಸ್ನ ಆ ಏರಿಯಾದ ಹುಡುಗರು 200 ಜನ ಹುಡುಗರು 4 ಗಂಟೆಯಿಂದ ರಾತ್ರಿ 12 ಗಂಟೆ ಮಟ್ಟ ಸೇವೆ ಮಾಡ್ಯಾರ. ಹಿರಿಯರು ಮನೆ ಬಿಟ್ಟ. ಇವರೆಲ್ಲ ರೈತರು ಈ ಶಕ್ತಿಯನ್ನ ನೋಡಿ 5-6 ಲಕ್ಷದ ಸಂಖ್ಯೆ ನೋಡಿ ಈ ವೇದಿಕೆಗೆ ಹೋದ್ರೆ ನಮಗೂ ಗೌರವ ಬರ್ತದ, ಅನ್ನದಾತನ ವೇದಿಕೆಗೆ ಹೋಗ್ಲಿಲ್ಲ ಅಂದ್ರೆ ರಾಜ್ಯ ಚೀತು ಅಂತದ ಅಂತೇಳಿ ಎಲ್ಲಾ ನಾಯಕರ ಸಾಲು ಗುರ್ಲಾಪುರ ಕಡೆ ಬಂದಿದೆ ಸರ್. ಈಗ ತಾವು 9ನೇ ದಿವಸಕ್ಕೆ ನಿಮ್ಗೆ ದುಡಿಮೆಗೆ ಪ್ರತಿಫಲ ಸಿಕ್ತು, ಅದಕ್ಕೆ ತಾವೇನು ಹೇಳಕ್ ಬಯಸ್ತೀರಿ? ಏನಿಲ್ಲ ಸರ್, ನಂಜುಂಡಸ್ವಾಮಿಯವರ ತತ್ವದ ಮೇಲೆ ಚಳವಳಿ ಹಾಕಿದಾಗ ಚಳವಳಿಯಿಂದ ನ್ಯಾಯ ಸಿಕ್ಕಿರತಕ್ಕಂಥದ್ದು 1980 ನಂತರ ಇದು ಇತಿಹಾಸ. ಸಣ್ಣ ಸಣ್ಣ ನ್ಯಾಯ ಸಿಕ್ಕದ, APMC, ನೀರಾವರಿ, ಕರೆಂಟು ಮತ್ತೊಂದೆಲ್ಲ ಸಿಕ್ಕದ. ಆದ್ರೆ ಕಾರ್ಖಾನೆಗಳ ವಿರುದ್ಧವಾಗಿ, ಸರ್ಕಾರದ ವಿರುದ್ಧವಾಗಿ ಮನಿಸಿ 300 ರೂಪಾಯಿ ಬಿಲ್ ತಗೊಂಡಿರ್ತಕ್ಕಂಥ ಇತಿಹಾಸ ಇದು ಐತಿಹಾಸಿಕವಾಗಿರತಕ್ಕಂಥದ್ದು. ಶಶಿಕಾಂತ್ ಗುರೂಜಿ ಅವರ ದೃಢ ನಿರ್ಧಾರ, ಅಚಲವಾದ ಒಟ್ಟ ಶಕ್ತಿ, ಇದರಿಂದ ಗೆಲುವು ಸಿಕ್ತು. ನನ್ನಿಂದ ಗೆಲುವಂತೇನಿಲ್ಲ ಸರ್. ಈ ಎಲ್ಲ ರೈತರಿದ್ರ, ಕಾರ್ಯಕರ್ತರಿದ್ರ, ಅನ್ನದಾತ ಇದ್ರ ಶಶಿಕಾಂತ್ ಗುರೂಜಿ. ಶಶಿಕಾಂತ್ ಗುರೂಜಿಯಿಂದ ಗೆಲುವಲ್ಲ, ಅಲ್ಲ, ವೈಯಕ್ತಿಕ ಗೆಲುವಲ್ಲ. ಈಗ ರೀ ಅಧ್ಯಕ್ಷರು ಮತ್ತು ನೀವು ತಾವು ಗುರುಜಿಗಳು ನಿಮ್ಮ ಮ್ಯಾಗೆ ಇಟ್ಟಂತ ವಿಶ್ವಾಸ ರೈತರೆಲ್ಲರೂ ಇಟ್ಟಿದ್ರು, ಅದಕ್ಕೆ ಏನು ಹೇಳ್ತೀರಿ ನೀವು ಅವ್ರಿಗೆ? ಸರ್, ಆ ವಿಶ್ವಾಸದಿಂದನೂ ನಾನು ಕುಂತಿದ್ದೆ. 2 ಸಾರಿ ಹೇಳೀನಿ, ಒಂದೇ ಮಾತು ಹೇಳಿದೆ. ನಾನು ನನ್ನ ಮೀಟಿಂಗ್ ಒಯ್ಯಬೇಕು, ಮುಖ್ಯಮಂತ್ರಿಗೆ ಭೇಟಿ ಮಾಡಿಸ್ಬೇಕು, ಈ ವೇದಿಕೆಯನ್ನು ಕೀಳಿಸ್ಬೇಕು, ಈ ವೇದಿಕೆ ಹೈವೇಗೆ ಹೋದ ಅರೆಸ್ಟ್ ಮಾಡಿ ದಿಕ್ಕು ತಪ್ಪಿಸಿ ಚಳವಳಿ ಹೊಡಿಬೇಕಂತ ರಾಜಕಾರಣ ಮಾಡಿದ್ರು. ಅವ್ರಿಗೆ ಹೇಳ್ತೀನಿ, ನಾನು ಸಾಮಾನ್ಯ ಅಜ್ಞಾನಿ ಮನುಷ್ಯ ಅಲ್ಲ, MA BEd ಮನುಷ್ಯ ಅದೀನಿ, ಶಾಲೆ ಕಲ್ತವ ಅದೀನಿ. ಎಲ್ಲ ರೈತ ಸಂಘ 31 ಜಿಲ್ಲಾ ತಿರುಗಾಡಿ ದೊಡ್ಡ ದೊಡ್ಡ ರೈತ ಮುಖಂಡರ ಜೊತೆ ನಿರಂತರ ಚರ್ಚೆ ಮಾಡಿ ಚಳವಳಿ ಹೆಂಗೆ ರೂಪಿಸ್ಬೇಕಂತ ದಿನನಿತ್ಯ ಚರ್ಚೆ ಮಾಡ್ತಾ ಇದ್ದೇನೆ. ಯಾವ ರೂಪಕ್ಕೆ ಒಯ್ಯಬೇಕು, ಇದನ್ನು ಸಿಟ್ಟಿನ ಕೈ ಒಳಗೆ ಕೊಡಬಾರ್ದು. ಚಳವಳಿ ಅಂತಂದ್ರೆ ಶಾಂತಿಯುತವಾಗಿರ್ಬೇಕು. ಸರ್ಕಾರ ಅವಾಗ ತಲಿವಾಗ್ತದಂತ ನಿರ್ಧಾರ ಮಾಡಿಕೊಂಡಾಗ ಇದು ಗಟ್ಟಿಯಾಗಿ ಇದಕ್ಕೊಂದು ಬೆಲೆ ಬರ್ತದೆ ಸರ್. ಸರ್, ಸುಟಿಗೇಶ್ಗಾಗಿ ಮಠಾಧೀಶರು, ದಲಿತ ಪರ ಸಂಘಟನೆಗಳು ಹಾಗೂ ಕನ್ನಡ ಪರ ಸಂಘಟನೆಗಳು ಎಲ್ಲನೂ ನಿಮ್ಗೆ ಸಾಥ್ ಕೊಟ್ಟರು. ಇದಕ್ಕೆ ಅವ್ರಿಗೆ ಏನು ಹೇಳಕ್ ಬಯಸ್ತಾರೆ? ರಾಜ್ಯದ ಪ್ರತಿಯೊಂದು ಸಂಘಟನೆಗಳು ಸರ್, ದಲಿತ ಪರ ಸಂಘಟನೆ, ಕನ್ನಡ ಪರ ಸಂಘಟನೆ, ಕಾರ್ಮಿಕ ಸಂಘಟನೆ, ಕೂಲಿ ಕಾರ್ಮಿಕರ ಸಂಘಟನೆ, ಕಸ ಹೊಡಿತಕ್ಕಂಥವ್ರು, ವಕೀಲರು, ಡಾಕ್ಟರು, ಇಂಜಿನಿಯರು, ವಿದ್ಯಾರ್ಥಿಗಳು, ಹೆಸರು ಹೇಳಲಿಕ್ಕಾಗ್ತಾ ಇಲ್ಲ, ಆಟೋ ಡ್ರೈವರ್ಗಳು, ಮೇಸ್ತ್ರಿಗಳು, ರಾಜ್ಯದ ಮರೆತರು ಸಹಿತ ಎಲ್ಲ ಸಂಘಟನೆಯವರು ಎಲ್ಲ ಜಾತಿ ಧರ್ಮ ವ್ಯತ್ಯಾಸವನ್ನು ದೂರ ಸರಿಸಿ ರೈತ ಅಂತಕ್ಕಂಥ ವೇದಿಕೆ ಗೌರವ ಕೊಟ್ಟು ಎಲ್ಲರೂ ನಮ್ಗೆ ಬೆಂಬಲ ಕೊಟ್ಟಿದ್ದಾರೆ. ತಮ್ಮ ಮಾಧ್ಯಮದ ಮೂಲಕ ಅವರೆಲ್ಲರ ಪಾದಕ್ಕೆ ಬಿದ್ದು ಇಲ್ಲಿಂದ ನಾನು ಅವ್ರಿಗೆ ಧನ್ಯವಾದಗಳು ಸರ್. ಸುಟಿಗೇಸ್ಗಾಗಿ ಹೋರಾಟ ಮಾಡುವಂತಹ ಬಹಳಷ್ಟು ರೈತ ಸಂಘಟನೆಗಳು ಇದಾವೆ ಸರ್, ಇವ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಸರ್, ಒಂದು ಸಾರಿ ಬದುಕಿನೊಳಗೆ ಒಂದೇ ಒಂದು ಸಾರಿ ಇತಿಹಾಸ ನಿರ್ಮಾಣ ಆಗ್ತದೆ. ರೈತ ಸಂಘದ ಮ್ಯಾಗ 1980 ನಂತರದಲ್ಲಿ ನಂಜುಂಡಸ್ವಾಮಿಯವರ ಹಸ್ತಂಗತ ಆದ ನಂತರ ಹೋರಾಟಗಾರ ಮ್ಯಾಗ ಸುಟಿಗೇಸು ಅದು ಇದು ಏನಿತ್ತಲ್ಲ ಅದೆಲ್ಲ ಅಪವಾದವನ್ನ ನಿಮ್ಮ ಗುರ್ಲಾಪುರ ಕ್ರಾಸ್ ಅಳಿಸಿ ಹಾಕಿರ್ತಕ್ಕಂಥದ್ದು. ಹಸಿರು ಟವಲ್ ಹಾಕೊಂಡು ಸಾಮಾನ್ಯ ಮನುಷ್ಯ ಆದರೂ ಸಹಿತ ಪ್ರತಿಯೊಬ್ಬ ವ್ಯಕ್ತಿ ಕೈ ಮುಗಿತಕ್ಕಂಥ ಇತಿಹಾಸ ಹಾರುಗೇರಿ ದೇವರಕೊಂಡ ಅಜ್ಜನ ಆಶೀರ್ವಾದದಿಂದ ಗುರ್ಲಾಪುರದವರು ತಯಾರಾಗಿ ನಿಂತು ಬಿಟ್ಟು ಸರ್. ರೈತ ಸಂಘದವ್ರ ಜಗತ್ತಿನೊಳಗೆ ಯಾವಾಗೂ ಅಪವಾದ ಕೊಡೋದು ಇಲ್ಲ. ಸರ್, ಇವಾಗ ಕೆಲವು ಆಫೀಸ್ದಲ್ಲಿ ಕೇಳಿ ಬರ್ತಾ ಇದೆ ಸರ್, ಹಸಿರು ಟವಲ್ಗಳು ಹಾಕೊಂಡು ಬರ್ತಾರೆ, ದುಡ್ಡು ವಸೂಲಿ ಮಾಡ್ತಾರೆ ಅಂತ ಹೇಳಿ ಕೆಲವು ರೈತರುಗಳು ಇದ್ದಾರೆ. ಅವ್ರು ಯಾರೋ ರೈತರಲ್ಲ ಸರ್, ಹೊಟ್ಟೆ ಪೂರ್ತಿಗಾಗಿ ಹೊಟ್ಟೆಪಾಡಿನ ಜೀವನಕ್ಕಾಗಿ ಮಾಡ್ತಕ್ಕಂಥವ್ರು ರೈತ ಸಂಘದವರಲ್ಲ. ಇಲ್ಲೇನು ಗುರ್ಲಾಪುರ ಕ್ರಾಸ್ದೊಳಗೆ 5-6 ಲಕ್ಷ ಜನ ಸೇರಿತಾರಲ್ಲ, ಇವರೆಲ್ಲ ನಿಜವಾದ ಕಬ್ಬು ಬೆಳೆಗಾರರು, ಇವರೆಲ್ಲ ರೈತರು, ಮುಖಂಡತ್ವ ತಗೊಂಡು ರೈತ ಮುಖಂಡರು ಮಾತ್ರ. ಸುಟ್ಗೇಸು ಆಫೀಸ್ ಒಳಗೆ ಹೋಗಿ ಹಪ್ತಾ ವಸೂಲಿ ಮಾಡೋದು, ಆಫೀಸರ್ಸ್ ಕಡೆ ರೊಕ್ಕ ವಸೂಲಿ ಮಾಡೋರು ರೈತ ಸಂಘದವರಲ್ಲ. ಅವ್ರನ್ನ ಜನ ಕೂಡ ತಿರಸ್ಕಾರ ಮಾಡೋದು ಸರ್. ಇವಾಗ ಈಗ ನೀವು CMಗೆ ಏನು ಹೇಳಕ್ ಇಷ್ಟಪಡ್ತೀರಿ? ಧನ್ಯವಾದ. ನೀವು 9ನೇ ದಿವಸಕ್ಕೆ ಅವ್ರು ಮುಂದಾಳುತ್ತದಾಗ ಅವ್ರು ಮುಂದೆ ಹೊರದು ಒಂದು ಎಲ್ಲ ಫ್ಯಾಕ್ಟರ್ ಕರೆದು ಇದನ್ನು ಮಾಡಿ ಒಂದು ಏನೋ ಒಟ್ಟು ರೈತರಿಗೆ ಒಂದು ಚಲೋ ಆಗಲ್ಲ ಅನ್ನೋ ಒಂದು ವಿಶ್ವಾಸದಿಂದ ಅವ್ರು ಮಾಡಿದ್ರು. ಅದಕ್ಕೆ ನೀವು ಏನು ಹೇಳ್ತೀರಿ? ಸೂಕ್ಷ್ಮ ಮಾಹಿತಿ ಸರ್. ಮೀಟಿಂಗ್ ನಡೆಯೋಕ್ಕಿಂತ ಮುಂಚೆ ನನಗೆ ಬಂದಿರತಕ್ಕಂಥ ಮಾಹಿತಿ ಫ್ಯಾಕ್ಟ್ರಿ ಅವರು ನಮಗೆ ಕೊಡೋಕ್ಕಾಗೋದಿಲ್ಲ, ಬೇಕಾದ್ರೆ ಸರ್ಕಾರದವ್ರು ಕೊಡ್ರಿ ಅಂತೇಳಿ ಒಂದು ಗಟ್ಟಿ ನಿಲುವು ಹಿಡಿದಿದ್ರು. ಆದರೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು, ನಂಜುಂಡಸ್ವಾಮಿಯವರು ಗರಡಿ ಒಳಗೆ ಬೆಳೆದಿರ್ತಕ್ಕಂಥವ್ರು, ನಾನು 3-4 ಸಾರಿ ಅವ್ರಿಗೆ ಹೇಳ್ತಾ ಇದ್ದೆ ಮಾಧ್ಯಮಗಳ ಮೂಲಕ, ನೀವು ನಮ್ಮ ನಂಜುಂಡಸ್ವಾಮಿಯವ್ರ ಗರಡಿ ಒಳಗೆ ಬೆಳೆದವರು, ಅವರ ರಾಜಕೀಯ ಗರಡಿ ಒಳಗೆ ಬೆಳೆದವರು, ರೈತರಿಗೊಂದು ನ್ಯಾಯ ಕೊಡಿಸ್ರಿ, ನಿಮ್ಮಿಂದ ಇದು ಸಾಧ್ಯದ, ಗಟ್ಟಿ ಮುಖ್ಯಮಂತ್ರಿ ಇದ್ದೀರಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಪದ್ಧತಿಯೊಳಗೆ ನೀವು ಅದರ ಪ್ರಕಾರ ನೀವು ಸರ್ಕಾರ ನಡೆಸ್ರಿ, ಮಾಲೀಕರು ನೀವು ಭಾಗ ಬೇಡ್ರಿ, ನಿಮ್ಮ ಜೊತೆ ನಾವಿದ್ವಿ ಅಂತ ಹೇಳಿದಾಗ ಅದು ಕೇಳಿಸಿತ್ತು ಅಥವಾ ಸುದ್ದಿ ಮುಟ್ಟಿಸಿದ್ರೆ ಗೊತ್ತಿಲ್ಲ. ಸಿದ್ದರಾಮಯ್ಯನವ್ರು ಮಾಡಿರ್ತಕ್ಕಂಥ ನಿರ್ಧಾರಕ್ಕೆ ನಾನು ಧನ್ಯವಾದ ಹೇಳ್ತೀನಿ. ಎಲ್ಲ ಫ್ಯಾಕ್ಟ್ರಿ ಕೆಲವೊಂದು ನಿರ್ಧಾರಗಳನ್ನು ಹೇಳಬಾರ್ದು. ಒಬ್ಬ ಯಾರೋ ಫ್ಯಾಕ್ಟ್ರಿ ಮಾಲಕ
50 ರೂಪಾಯಿನ ಕೊಡೋದು ಬಿಟ್ಟು ಹೆಚ್ಚಿಗೆ ಕೊಡೋಕ್ಕಾಗೋದಿಲ್ಲ ಅಂತ ಅಂದಾಗ ಸಿದ್ದರಾಮಯ್ಯನವರು ಒಂದು ಮಾತು ಹೇಳಿದ್ರಂತೆ, ನೀನು ಎಲ್ಲ ಫ್ಯಾಕ್ಟ್ರಿಯಲ್ಲಿ ಬರೋದು ಪಟ್ಟು ಹೊರಗೆ ಹೋಗಂತ ಹೇಳಿದ್ರು. ಆ ಸುದ್ದಿ ನನಗೆ ಬಂದದ. ಅಷ್ಟು ಗಟ್ಟಿ ನಿರ್ಧಾರ ತಗೊಂಡಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಸರ್ಕಾರ ಅಲ್ಲ, ಇಡೀ ರಾಜ್ಯದ ಜನತೆಯ ಪರವಾಗಿ ಸರ್ಕಾರಕ್ಕೆ ನಮ್ಮ ಧನ್ಯವಾದ ಸಲ್ಲಿಸ್ತೀನಿ. ಸರ್ ಇವಾಗ ರೀ ಕೊನೆಯದಾಗ್ರಿ ರೈತರಿಂದ ಸಚಿವರು ಅದು ಬಂದು ಇಲ್ಲಿ ಬಂದು ನಿಮ್ಮನ್ನ ವಿನಂತಿ ಮಾಡ್ಕೊಂಡ್ರು ಸರ್, ವಿಧಾನಸೌಧಕ್ಕೆ ಬರ್ರಿ ಅಲ್ಲೇ ಮಾತಾಡಿ ಬಗೆಹರಿಸೋಣ ಅಂತ ಹೇಳಿ. ಅಲ್ಲಿ ನೀವು ಯಾರು ಅಲ್ಲಿ ಹೋಗಿಲ್ಲ, ಅದಕ್ಕೆ ಸರ್ ಅದೇ ಹೇಳಿದಲ್ರ, ಪಾಪ ಮಧ್ಯಾಹ್ನದವ್ರು ಕೇಳಿದ್ರು ಸೂಟ್ಗೆ ಅಂತೇಳಿ. ನಾನು ಒಂದು ನಿರ್ಧಾರ ಮಾಡಿದ್ದೆ, ಇದರಲ್ಲಿ 3 ಕನಸುಗಳನ್ನು ಕಂಡಿದ್ದೆ, ಅದು 3 ಗೆಲುವಾಗಿದೆ. ಒಂದನೇದು ರಾಜ್ಯದಲ್ಲಿ 20-25 ಸಂಘಟನೆಗಳೇ, ದಕ್ಷಿಣ ಕರ್ನಾಟಕ ಬೇರೆ, ಆ ಜಿಲ್ಲೆ ಬೇರೆ, ಉತ್ತರ ಕರ್ನಾಟಕ ಬೇರೆ, ಕಲ್ಯಾಣ ಕರ್ನಾಟಕ ಬೇರೆ, ಕಿತ್ತೂರು ಕರ್ನಾಟಕ ಬೇರೆ ಸಂಘಟನೆ ಒಡೆದು ಹೋಗಿದ್ದು ಸರ್. ಅದು ಒಂದು ಕನಸಿತ್ತು. ನಂಜುಂಡಸ್ವಾಮಿ ಅವರು ಹುಟ್ಟು ಹಾಕಿದ ಕನಸು, ಒಂದೇ ವೇದಿಕೆ ಮ್ಯಾಗ ತರಬೇಕು, ಆ ಸಂಘಟನೆ ಈ ಸಂಘಟನೆ ಬೇಡ, ಟವಲ್ ಹಾಕಿದವ್ರು ನಾವೆಲ್ಲ ಒಂದು ಅಂತಕ್ಕಂಥ ಭಾವನೆ ಬರಬೇಕು. ಮೊದಲು ನಾವೆಲ್ಲ ಮುಖಂಡರು ಒಂದಾದ್ರೆ ರೈತರು ಒಂದಾಗ್ತಾರೆ, ನಿಮ್ಮೊಳಗೆ ಭಾವನೆ ಬೇಡ ಅನ್ನುವಂಥ ಚಿಂತನೆ ಇತ್ತು. ಈ ವೇದಿಕೆ ಅದನ್ನು ಕೂಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದೆ, ಸಾಕಾರ ಆಯಿತು. ಎರಡನೇದ್ದು ಬಿಲ್ ಘೋಷಣೆ ಮಾಡ್ಕೋಬೇಕಾಗಿತ್ತು, ಬಿಲ್ ಘೋಷಣೆ ಮಾಡಿದ್ವಿ. ಮೂರನೇದು ಏನು ಅಂತಂದ್ರೆ, ರಾಜೀವ್ ಶೆಟ್ಟಿ ಮಹಾರಾಷ್ಟ್ರದೊಳಗೆ ಸಭೆ ಕರೆದಾಗ ಎಲ್ಲ ಫ್ಯಾಕ್ಟ್ರಿ ಮಾಲೀಕರು ಬಂದು ನಿಂತು ರಾಜೀವ್ ಶೆಟ್ಟಿ ಏನು ಘೋಷಣೆ ಮಾಡ್ತಾನೆ ಅದನ್ನ ಬಿಲ್ ಕೊಡ್ತಾ ಇದ್ರಲ್ಲ, ಮುಂದಿನ ಸಾರಿ ನನ್ನ ಕನಸದ ನೀವು ಫೈನಲ್ ಮಾಡಿ ಗುರ್ಲಾಪುರ ಕ್ರಾಸ್ನೊಳಗೆ ನಮ್ಮ ರೈತ ಸಂಘಟನೆಯವ್ರು ನಿಂತು ಏನು ಘೋಷಣೆ ಮಾಡ್ತಾರ ಆ ಫ್ಯಾಕ್ಟ್ರಿ ಬಿಲ್ ಕೊಡ್ಬೇಕಂತೇಳಿ ಆ ನಿರ್ಧಾರ ಇತ್ತು. 3 ಸಾಕಾರ ಆಗ್ಯದ ಸರ್. ಸರ್ ಇವಾಗ ರೀ ಹೋಗಿಗ್ರಿ ಲಕ್ಷಾಂತರ ರೈತರು ಬಂದ್ರೆ ಆ ರೈತರಿಗೆಲ್ಲ ಏನ್ ಹೇಳಕ್ಕೆ ಏನಿಲ್ಲ ಸರ್, ಜನರ ಸೇವೆ ಮಾಡಿದ್ದಕ್ಕಾಗಿ ನಾನು ಬಹಳಷ್ಟು ಪ್ರವಚನಕ್ಕೆ ಹೋಗ್ತಾ ಇದ್ದೆ, ತಮಗೂ ಗೊತ್ತದ. ಬಡತನದಲ್ಲಿ ಮದುವೆಗಳಿಗೆ ಹೋದಾಗ, ಅಯ್ಯಪ್ಪ ಸ್ವಾಮಿ ಪೂಜೆಗೆ ಹೋದಾಗ, ಎಲ್ಲೇ ಹೋದಾಗ ನಾನು ದಕ್ಷಿಣ ಕೊಡಂತ ಇರಲಿಲ್ಲ, ಕಾರ್ಡ್ನೊಳಗೆ ಹೆಸರು ಹಾಕಿರೋ ಬರ್ತೀನಿ ಅಂತಿರಲಿಲ್ಲ. ಯಾರೋ ಪರಿಚಯದಿಂದ ಒಬ್ರು ಫೋನ್ ಹಚ್ಚಿದ್ರು ಸರ್, ಸಾಮಾನ್ಯ ವ್ಯಕ್ತಿಯಾಗಿ ಹೋಗ್ತಾ ಇದ್ದೆ, ಗುರುವಾಗಿ ಹೋಗ್ತಿರಲಿಲ್ಲ. ಅದೊಂದು ಸೇವಾ ಭಾಗ್ಯ ಅಂತ ಹೋಗ್ತಾ ಇದ್ದೆ. ಆ ಸೇವೆಗೆ ಅವರೆಲ್ಲ ಗೌರವ ಕೊಟ್ಟು ನಾನೊಂದು ಕರೆ ಕೊಟ್ಟ, ನೀವೆಲ್ಲ ಬರಬೇಕು ಅಂತಂದಾಗ ನಾ ಬಿಸಿಲ ಕೂತದನ್ನು ನೋಡಿ ರಾಜ್ಯದ ಮೂಲೆ ಮೂಲೆಯಿಂದ ಲಕ್ಷಾಂತರ ಜನ ಬಂದ್ರಲ್ಲ, ಅವರೆಲ್ಲರ ಪಾದಕ್ಕೆ ಹನಿ ಹಚ್ಚಿ ಇಲ್ಲಿಂದ ಸಾಷ್ಟಾಂಗ ಹಾಕಿ ಅವರೆಲ್ಲರೂ ಕೂಡ ಯಶಸ್ಸಿಗೆ ಕಾರಣೀಭೂತರ, ಅವರೆಲ್ಲರೂ ಕೂಡ ನಾನು ಧನ್ಯವಾದಗಳು ಸಲ್ಲಿಸ್ತೀನಿ. ಸರ್ ಇವಾಗ ರೀ ಸ್ವಲ್ಪ ದಂಗೆ ಆಯ್ತಲ್ಲ, ನಾನು ಅವಾಗಲೇ ಪ್ರೆಸ್ ಮೀಟ್ ಕರೆದು ಹೇಳಿನಿ ಸರ್. ರಾಜ್ಯದ ರೈತ ಸಂಘಟನೆಯಿಂದ ರಾತ್ರಿ ನಿರ್ಧಾರ ತಗೊಂಡ್ವಿ. ಸಚಿವರಿಗೆ ನಾವು ಗಡುವು ಕೊಟ್ಟಾಗ ಹೈವೇ ಬಂದ್ ಮಾಡೋದನ್ನ ಹಿಂದೆ ತಗೊಳ್ತೀವಿ ಅಂತ ಹೇಳಿದಾಗ ನಮ್ಮ ಸಂಜು ಹವನವ್ರ ನೇತೃತ್ವದೊಳಗೆ ಒಂದು 2,000 ರೈತರು ಕರ್ಕೊಂಡು ಹತ್ತರಿಗೆ ಟೋಲ್ ಬಂದ್ ಮಾಡ್ಲಿಕ್ಕೆ ಹೋದಾಗ ನಮ್ಮ ರೈತರಲ್ಲ ಒಂದು 500 ಜನ ಬೇರೆದವ್ರು ಈ ಹೋರಾಟದ ಚಳವಳಿ ದಿಕ್ಕು ತಪ್ಪಿಸ್ಬೇಕು, ಪ್ರಕ್ಷುಬ್ಧ ಮಾಡಿ, ಲಾಠಿ ಚಾರ್ಜ್ ಮಾಡಿ, ಅರೆಸ್ಟ್ ಮಾಡಿ ಗುರ್ಲಾಪುರ ವ್ಯಕ್ತಿ ಕೀಳಿಸ್ಬೇಕಂದ್ರೆ ಅದು ಸಾಧ್ಯ ಆಗಲಿಲ್ಲ. ಕಲ್ಲು ಹೊಡೆದವ್ರು ನಮ್ಮವರಲ್ಲ, ಅರೆಸ್ಟ್ ಮಾಡಂತ ಹೇಳಿವಿ. ಕಲ್ಲು ಹೊಡೆದವ್ರ ರೈತರಲ್ಲಿ ಎಲ್ಲ ವಿಡಿಯೋ ಅದ, ತಮ್ಮ ಮಾಧ್ಯಮಕ್ಕೂ ಗೊತ್ತದ. ಆದರೂ ಏನಾದರೂ ಪೊಲೀಸ್ ಅಧಿಕಾರಿಗಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ರೆ ನಮ್ಮ ಚುನಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ನಮ್ಮೆಲ್ಲರ ಸಾರಥ್ಯದಲ್ಲಿ ಅವರೆಲ್ಲರೂ ಕೂಡ ಕ್ಷಮೆ. ಸರ್ ಇವಾಗ ರೀ ಕೆಲವು ರೈತರು, ಪ್ರಗತಿಪರ ರೈತರಾಗಿರ್ಬೋದು ಅಥವಾ ನಿಮ್ಮ ಹಿಂಬಾಲಕರಾಗಿರ್ಬೋದು ರೀ ಸರ್, ಈಗ 3,300 ಅವ್ರಿಗೆ ಅತೃಪ್ತಿಕರ ಅಂತಕ್ಕಂಥ ಒಂದು ಆರೋಪಗಳು ಕೇಳಿ ಬರತ್ತವ್ರಿ. ಅದೇನು ಸ್ಯಾಟಿಸ್ಫೈಡ್ ಐತೋ ಇಲ್ಲೋ ಅನ್ನೋದಂತ ಸರ್, ಮುಕ್ತ ಅವಕಾಶ ಯಾರಿಗೆ ಒಪ್ಪಿಗೆ ಅದ ಅವ್ರು ಒಪ್ಕೋಬಹುದು. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ, ಹೋರಾಟ ಮಾಡ್ಲಿಕ್ಕೆ ಎಲ್ಲರಿಗೂ ಮುಕ್ತ ಅವಕಾಶ ಅದ. ನಾವು ಕೇಳಿದ್ದು 3,500, ಕೊಟ್ಟದ್ದು 3,300. ಕೇಳುವಾಗ ಜರ ಜಾಸ್ತಿನೇ ಕೇಳಬೇಕಾಗ್ತದ, ಹೊಂದಾಣಿಕೆ ಆಗ್ಬೇಕಾಗ್ತದೆ. ಈಗ ನಾಳೆ ಫ್ಯಾಕ್ಟ್ರಿ ಚಾಲೂ ಆಗಲಿಲ್ಲ ಅಂದ್ರೆ ರೈತರು ಏನು ಹೇಳ್ತಾ ಇದ್ರು, 1,000 ರೈತರು ಮುಖಂಡರು ನಾನು ಕರೆದು ಮೀಟಿಂಗ್ ಮಾಡಿದ್ದಾರೆ ಮುಗುಳ್ಕೋಡು ಮಠದಲ್ಲಿ. ಒಂದು ಮಾತು ಹೇಳಿದ್ರು, ಗುರುಜಿ ಎಷ್ಟು ಜಲ್ದಿ ಮುಗಿತದ ಅಷ್ಟು ಒಳ್ಳೇದ್ರಿ, ಬೇರೆ ಪೀಕ್ ಹಾಕಬೇಕು, ಕಬ್ಬ ತೆಗಿಬೇಕ್ರಿ, ಲಾಗಾನ್ ಕೊಟ್ಟಿವಿ, ಗ್ಯಾಂಗ್ ಬಂದು ನಿಂತವ್ರಿ, ಟ್ರ್ಯಾಕ್ಟರ್ ನಿಂತಾವ, ಮುಂದೆ ರೈತರಿಗೆ ಸಮಸ್ಯೆ ಆಗ್ತೈತೆ ಅಂದಾಗ ರೈತರ ನಿರ್ಧಾರ ನನ್ನ ನಿರ್ಧಾರ, ನನ್ನ ನಿರ್ಧಾರ ಅಲ್ಲ. ಅವಾಗ ಹೇಳಿದಾಗ ಆ ಹೋರಾಟವನ್ನ ಸರಳವಾಗಿ ಮುಗಿಸ್ಬೇಕು, ನ್ಯಾಯ ಸಿಗಬೇಕು. ಯಾವುದೇ ಆಫೀಸ್ ಆಗಲಿ ಅಲ್ಲಿ ಮಾಡಿಲ್ಲ. ಗುರ್ಲಾಪುರ ಕ್ರಾಸ್ನೊಳಗೆ ಸಾರ್ವಜನಿಕವಾಗಿ ಚರ್ಚೆ ಮಾಡಿ ಹೋರಾಟ ಮುಗಿಸಿರ್ತಕ್ಕಂಥದ್ದು ಪ್ರತಿಯೊಬ್ಬ ರೈತರಿಗೆ ತೃಪ್ತಿ ಅದ. ನಿಮಗೇನಾದರೂ ಬೇರೆ ಜಿಲ್ಲೆಯ ಯಾವುದೇ ರಾಜಕೀಯ ರೈತ ಮುಖಂಡರಿಗೆ ಇದು ತೃಪ್ತಿ ಆಗದೇ ಇದ್ದರೆ ವಿಧಾನಸೌಧ ಅಧಿವೇಶನದೊಳಗೆ ನೀವೆಲ್ಲರೂ ನಮಗೆ ಬೆಂಬಲ ಕೊಡ್ರಿ. ನಿಮ್ಮೆಲ್ಲರ ನೇತೃತ್ವದೊಳಗೆ ಏನು 4,500 ರೂಪಾಯಿ ಪರ್ ಟನ್ ಟ್ಯಾಕ್ಸ್ ಸರ್ಕಾರಕ್ಕೆ ಹೋಗ್ತದೆ, ರಾಜ್ಯ ಸರ್ಕಾರಕ್ಕೆ, ಅದರೊಳಗಿಂದ 1,000 ರೂಪಾಯಿನ ರೈತರಿಗೆ ಕೊಡಿಸ್ತಕ್ಕಂಥ ಪ್ರಯತ್ನ ಮಾಡೋದು. ನಿಮ್ಮೆಲ್ಲ ಕೈ ಜೋಡಿಸಿದ್ರೆ ಅದು ಸಾಕಾರ ಆಗ್ತದೆ. ನಿಮ್ಮ ತೃಪ್ತಿ ಆಗದಿದ್ರೆ ಮುಕ್ತವಾಗಿ ಚರ್ಚೆ ಮಾಡೋಣ ಬನ್ನಿ. ಇದು ಶಿವಾನಂದ ಪಾಟೀಲ್ ಬಂದಾಗ ಕೂಡ ನಾನು ಹೇಳ್ತಾ ಇದ್ದೀನಿ, ಇದೇನು ಘೋಷಣೆ ಆಗೈತಲ್ಲ ಇಡೀ ಉತ್ತರ ಕರ್ನಾಟಕಕ್ಕೆ ಸಂಬಂಧಪಡಬೇಕು, ಒಂದು ಜಿಲ್ಲೆಗೆ ಸಂಬಂಧಪಟ್ಟದಲ್ಲ, ಎಲ್ಲ ಜಿಲ್ಲೆ ಫ್ಯಾಕ್ಟ್ರಿಗೆ ಸಂಬಂಧಪಡಬೇಕಂತೇಳಿ ಅವ್ರಿಗೆ ಕೂಡ ನಾನು ವಿನಂತಿ ಮಾಡ್ಕೊಂಡಿದ್ದೀನಿ. ಯಾದಗಿರಿ, ಬೀದರ್, ಗುಲ್ಬರ್ಗ, ರಾಯಚೂರು, ಬಿಜಾಪುರ ಎಲ್ಲ ಜಿಲ್ಲೆಗೆ ಸಂಬಂಧಪಡಬೇಕು, ರೈತರು ತೃಪ್ತಿ ಆಗ್ಬೇಕು ಅಂತೇಳಿ ವಿನಂತಿ ಮಾಡ್ತೀನಿ. ಸರ್ ಇವಾಗ ರೀ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಏನಂದ್ರೆ ಸ್ಟಾರ್ಟ್ ಐತ್ರಿ ಈಗ. ಆದರೆ ಈಗ ಅವ್ರು ಕೊಡುಗೆ ನೀಡ್ತಕ್ಕಂತಹ 50 ರೂಪಾಯಿ ನಿಮಗೇನು ಮಾಡಿದಾರೆ ಅಂದ್ರೆ ರಾಜ್ಯ ಸರ್ಕಾರದಿಂದ 50 ರೂಪಾಯಿಯನ್ನು ಕೊಡ್ತಾ ಇದ್ದಾರೆ ಅವ್ರು. ಆದರೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಈ ರೈತ ಸಂಘ ಅಥವಾ ಕರ್ನಾಟಕ ರಾಜ್ಯದ ಎಲ್ಲ ಪ್ರಗತಿಪರ ರೈತರ ಪರವಾಗಿ
ಅವ್ರಿಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಕೊಡುಗೆ ಏನು ಸರ್? ಕೊಡುಗೆ ಅಂತೇನಿಲ್ಲ ಸರ್, ನಾವು ಮತ ಹಾಕಿದಾಗ ನಾವು ಕೊಡುಗೆ ಕೊಟ್ಟಾಗ ಅವ್ರು ಮುಖ್ಯಮಂತ್ರಿ, ಸಚಿವರು, MLA ಅವ್ರು ನಮ್ಮ ಸೇವೆ ಮಾಡ್ತಾ ಇದ್ದಾರೆ. ಸೇವೆ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕದ. ಮುಖ್ಯಮಂತ್ರಿ ಆದಿಯಾಗಿ ಅನ್ನದಾತನ ಸೇವೆ ಮಾಡ್ತಾ ಇದ್ದಾರೆ. ರೈತರ ಪರವಾಗಿ ನಾನು ಧನ್ಯವಾದ ಹೇಳಬಲ್ಲೆ. ಕೊಡುಗೆ ಅಂತ ನಾನು ಹೇಳಕ್ಕಾಗುದಿಲ್ಲ ಸರ್. ಕೊನೆಯದಾಗಿ ಎಲ್ಲ ನೀವು ಕರಿಗೆ ಹೋಗ್ಬಿಟ್ಟು ಎಲ್ಲ ರಾಜ್ಯಾದ್ಯಂತ ಜನ ನಿಮ್ಗೆ ಎದ್ದು ಬಂದರೆ ಅವ್ರಿಗೇನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್, ಒಂದೇ ಮಾತು, ಒಬ್ಬ ಸನ್ಯಾಸಿ, ಒಬ್ಬ ರಾಜ್ಯಾಧ್ಯಕ್ಷ, ಪ್ರತಿಯೊಬ್ಬ ಕಾರ್ಯಕರ್ತನ ಕರೆಗೆ ಹೋಗೊಟ್ಟು ರಾಜ್ಯದ ಮೂಲೆ ಮೂಲೆಯಿಂದ ಜನ ಬಂದು ಅನ್ನ ಹಾಕಿ ಬಿಸಿಲಾಕೊಂಡು ಬರದಂತ ಟೆಂಟ್ ಹಾಕಿ ಹಣ ಕೊಟ್ಟು ಪ್ರಸಾದಕ್ಕೂ ಸಹಿತ ತೊಂದರೆ ಆಗಬಾರ್ದು. ರೈತರು ನೀವು ನಮ್ಮ ಸಲುವಾಗಿ ಹೋರಾಟ ಮಾಡ್ತಾ ಇದ್ದೀರಿ ಅಂತೇಳಿ ಧರ್ಮಾತೀತ, ಜಾತ್ಯತೀತ, ಪಕ್ಷಾತೀತವಾಗಿ ಏನು ಬಂದು ಬೆಂಬಲ ಕೊಟ್ಟಿದ್ದಾರೆ. ರಾಜ್ಯದ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತಮ್ಮ ಮಾಧ್ಯಮದ ಮೂಲಕ ಹಣಿ ಹಚ್ಚಿ ಅವರ ಪಾದಕ್ಕೆ ನಮಸ್ಕಾರ ಮಾಡಿ ಧನ್ಯವಾದಗಳು ಸಲ್ಲಿಸ್ತೀನಿ ಸರ್.